ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕುತೂಹಲ ಮೂಡಿಸಿದ ಸಿಎಂ ಡಿನ್ನರ್ ಮೀಟಿಂಗ್. ಸಚಿವ ಸಂಪುಟ ಪುನಾರಚನೆಯ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ. ಒಂದ್ ಕಡೆಯಲ್ಲಿ ಕೆಲ ಸಚಿವರಿಗೆ ಸಚಿವ ಸ್ಥಾನದಿಂದ ಕೈಬಿಡುವಂತ ಟೆನ್ಷನ್, ಮತ್ತೊಂದು ಕಡೆ ಹಿರಿಯ ಶಾಸಕರಿಂದ ಸಚಿವ ಸ್ಥಾನಕ್ಕೆ ಪೈಪೋಟಿ. ಪುನಾರಚನೆಯ ಹೈಕಮಾಂಡ್ ತೀರ್ಮಾನ ಎನ್ನುತ್ತಿರುವ ಸಿಎಂ ಮತ್ತು ಡಿಸಿಎಂ. ಸಿಎಂ ಔತಣಕೂಟದ ಬಳಿಕ ದೆಹಲಿಗೆ ತೆರಳಲಿದ್ದಾರೆ ಕೆಲ ಸಚಿವರು. ಅದಕ್ಕೆ ಅಂತ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಸಚಿವರಿಂದ ತಯಾರಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಯ ನಿರೀಕ್ಷೆ. ಔತಣಕೂಟಕ್ಕೆ ಕರೆದಿದ್ ಯಾಕೆ ಅನ್ನೋದೇ ಹಲವರಿಗೆ ಪ್ರಶ್ನೆ. ಇನ್ ಕೆಲವರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಔತಣಕೂಟಕ್ಕೆ ಕರೀತಾ ಇದ್ದ ಹಾಗೇನೆ ಓಕೆ, ಎಲ್ಲರನ್ನ ಕರೆದು ತ್ಯಾಗ ಮಾಡಿ ಅಂತ ಹೇಳ್ತಾರೋ ಅಥವಾ ಏನ್ ಸೂಚನೆ ಕೊಡ್ತಾರೋ, ಇದಕ್ಕಿದ್ದ ಹಾಗೇನೆ ಸಿಎಂ ನೇತೃತ್ವದಲ್ಲಿ ಔತಣಕೂಟ ಅಂದ್ರೆ ಯಾಕೆ ಪ್ರಶ್ನೆಗಳಿಗಿದೆ. ಸಿಎಂ ಏನೋ ಇದು ನಾರ್ಮಲ್ ಆಗಿ ತುಂಬಾ ದಿನದಿಂದ ಎಲ್ಲ ಒಟ್ಟಿಗೆ ಸೇರಿರ್ಲಿಲ್ಲ, ಒಟ್ಟಿಗೆ ಕೂತು ಊಟ ಮಾಡಿರ್ಲಿಲ್ಲ, ಅದಕ್ಕೆ ಅಂತ ಅದನ್ನ ಬಿಟ್ಟು ಇನ್ನೇನು ಇಲ್ಲ ಅಂತ ಹೇಳಿದ್ರು ಅರಿವಾಗಬೇಕಾದವರಿಗೆ, ಅರ್ಥ ಆಗಬೇಕಾದವ್ರಿಗೆ ಒಂದು ಅರ್ಥ ಆಗಿದೆ, ಮೆಸೇಜ್ ಪಾಸ್ ಆಗಿದೆ. ಹಾಗಾಗಿ ಕೆಲವರು ಆಲ್ರೆಡಿ ಲಾಭಿ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತು ಬಿಟ್ಟಿದ್ದಾರೆ, ಲಾಭಿ ಶುರು ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಈ ಔತಣಕೂಟದಲ್ಲಿ ಅದೇನು ಹೇಳ್ತಾರೆ ಕೇಳಿಸ್ಕೊಂಡು ದೆಹಲಿಗೆ ಹೋಗ್ಬಿಡೋಣ ನೇರವಾಗಿ ಅಂತ ತಯಾರಿ ಮಾಡ್ಕೊಂಡಿದ್ದಾರೆ. ನೇರವಾಗಿ ಹೈಕಮಾಂಡ್ ನಾಯಕರನ್ನೇ ಭೇಟಿಯಾಗಿ ನಮಗೆ ಅವಕಾಶ ಸಿಕ್ಕಿರೋದೇ ಇವಾಗ, ಈಗ 2 ವರ್ಷದಿಂದ ಅಧಿಕಾರ ನೋಡ್ತಾ ಇದ್ದೀವಿ, ಈಗಲೇ ಕಿತ್ಕೊಳ್ಬೇಡಿ ಅಂತ ಕೆಲವರು ಮನವಿ ಮಾಡ್ಕೊಳ್ಳೋದು. ಇನ್ನು ಕೆಲವರಿಗೆ ಈಗಲಾದರೂ ನಮ್ಮ ಕಡೆ ಕಣ್ಣು ಬಿಟ್ಟು ನೋಡಿ, ದಯ ತೋರಿ ಅಂತ ಬೇಡ್ಕೊಳ್ಳೋದು. ಈ 2 ಆಪ್ಷನ್ಸನ್ನು ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ಸಹಜವಾಗಿ ಕಾಂಗ್ರೆಸ್ನಲ್ಲಿ ಬೆಳವಣಿಗೆ ಮತ್ತು ಬದಲಾವಣೆ ಎರಡನ್ನೂ ನಿರೀಕ್ಷಿಸಲಾಗ್ತಾ ಇದೆ. ಏನೋ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಅನೇಕರಿಗೆ ಗೊತ್ತಾಗಿದೆ. ಕಾಂಗ್ರೆಸ್ನಲ್ಲಿ ಆಗ್ತಿರುವ ಸದ್ಯದ ಬೆಳವಣಿಗೆಗಳು ಆ ಥರದೊಂದು ಮೆಸೇಜನ್ನು ಬಹಳ ಸ್ಟ್ರಾಂಗ್ ಆಗಿ ಪಾಸ್ ಮಾಡ್ತಾ ಇದೆ. ಸಚಿವ ಸಂಪುಟ ಪುನಾರಚನೆಯ ಮುನ್ಸೂಚನೆ ಕೂಡ ಆಲ್ರೆಡಿ ಅನೇಕರಿಗೆ ಸಿಕ್ಕಿ ಆಗಿದೆ. ಕೆಲವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬಹುದಾದ ಸಾಧ್ಯತೆ ಇದೆ, ಕೋಕ್ ಕೊಡುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಅದೃಷ್ಟ ಅನ್ನೋದು ಒಲಿದು ಬರಬಹುದು, ಅವಕಾಶ ಅನ್ನೋದು ಸಿಗಬಹುದು. ಯಾರಿಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಅನ್ನೋದು ಇಲ್ಲ. ಹಾಗಾಗಿ ಕೆಲವರು ಇದೀಗ ಟೆನ್ಷನಲ್ಲಿ ಇದ್ದಾರೆ. ಔತಣಕೂಟದಲ್ಲಿ ನಿಮ್ಮ ಪದವಿಯನ್ನ, ನಿಮ್ಮ ಅಧಿಕಾರವನ್ನ ತ್ಯಾಗ ಮಾಡಿ ಅಂತ ಯಾರಿಗಾದ್ರೂ ಹೇಳ್ತಾರಾ? ಆಗ ತ್ಯಾಗ ಮಾಡಲೇಬೇಕಾದಂಥ ಅನಿವಾರ್ಯತೆಗೆ ನಾವು ಸಿಲುಕಿ ಬಿಡ್ತೀವಾ ಅನ್ನೋದು ಕೆಲವರು ಪ್ರಶ್ನೆ ಆಗಿದೆ. ಹಾಗಾಗಿ ತಮ್ಮ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಯಾರು ಒಬ್ರು ಹಿಂದೆ ಬೀಳಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅದು ಸಿಎಂ ಹಿಂದೆನೋ, ಡಿಸಿಎಂ ಹಿಂದೆನೋ, ಹೈಕಮಾಂಡ್ ನಾಯಕರ ಹಿಂದೆನೋ ಯಾವುದೋ ಒಂದು ಪ್ರಯತ್ನದ ಹಾದಿಯಲ್ಲಿ ಸಾಗಲೇಬೇಕು ತಮ್ಮ ತಮ್ಮ ಸ್ಥಾನಕ್ಕನ್ನ ಭದ್ರ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ. ಹಾಗಾಗಿ ಕೆಲವರು ಆಲ್ರೆಡಿ ಸ್ಕೆಚ್ ಹಾಕಕ್ಕೆ ರೆಡಿ ಆಗಿದ್ದಾರೆ. ಇದೊಂದು ಮೀಟಿಂಗ್ ಮುಗಿಸ್ಕೊಂಡ್ಬಿಡೋಣ, ಡಿನ್ನರ್ ಮುಗಿಸ್ಕೊಂಡು ಬಿಡೋಣ, ಆ ನಂತರ ಹೈಕಮಾಂಡ್ ನಾಯಕರನ್ನ ನೇರವಾಗಿ ಭೇಟಿ ಆಗೋಣ ಅಂತ. ಇನ್ನು ಕೆಲವರು ಆಲ್ರೆಡಿ ದೂರವಾಣಿ ಮುಖಾಂತರವಾಗಿ ದುಂಬಾಲು ಬಿದ್ದುಬಿಟ್ಟಿದ್ದಾರೆ. ಇನ್ನು ಕೆಲವರಿಗೆ ಈಗ ಖುಷಿ, ನಮಗೇನಾದರೂ ಈ ಬಾರಿ ಚಾನ್ಸ್ ಸಿಗುತ್ತಾ, ಅದೃಷ್ಟ ದೇವತೆ ಒಲಿತಾಳ ಅನ್ನೋ ಪ್ರಶ್ನೆಯಲ್ಲಿ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಯಾವುದೋ ಒಂದು ಬೆಳವಣಿಗೆ ಅಂತೂ ಖಡಾಖಂಡಿತವಾಗಿ ಆಗಿಯೇ ತೀರತಿ ಅನ್ನೋದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥ ಚರ್ಚೆ. ಸೊ ಕಾಂಗ್ರೆಸ್ನಲ್ಲಿ ಮೀಟಿಂಗ್ಗಳನ್ನು ಮಾಡ್ಕೊಳ್ತಾ ಇರೋದು, ಸಮುದಾಯವಾರು ಮೀಟಿಂಗ್ಗಳನ್ನು ಮಾಡ್ಕೊಳ್ತಾ ಇರೋದು, ಪ್ರತ್ಯೇಕವಾಗಿ ಮೀಟಿಂಗನ್ನು ಮಾಡ್ಕೊಳ್ತಾ ಇರೋದು, 3 ಜನ ಇಬ್ಬರಿಬ್ರು ಸೇರಿ ಮಾಡ್ತಾ ಇರುವಂಥ ಮೀಟಿಂಗ್ಗಳು, ಒಬ್ಬೊಬ್ಬರ ಸ್ಟೇಟ್ಮೆಂಟ್ಗಳು, ಇವೆಲ್ಲವನ್ನ ನೋಡಿದ್ರೆ ಒಂದು ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯಲಾಗ್ತಾ ಇದೆ. ಹೈಕಮಾಂಡ್ ನಾಯಕರಿಂದ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆ ಬಂದಂಥ ಕಾರಣಕ್ಕಾಗಿ ಡಿನ್ನರನ್ನು ಅರೇಂಜ್ ಮಾಡಿರೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಬದಲಾವಣೆ ಮಾಡಲೇಬೇಕು, ಅನಿವಾರ್ಯ ಪರಿಸ್ಥಿತಿ. ಯಾರಿಗೆ ಸಂಪುಟದಿಂದ ಕೈ ಕೊಡ್ತೀರಾ, ಯಾರನ್ನ ಸೇರಿಸ್ಕೊಳ್ತೀರಾ ನಿಮಗೆ ಬಿಟ್ಟಿದ್ದು. ನೀವೇ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಹೈಕಮಾಂಡ್ ನಾಯಕರು ಹೇಳಿದಾರಂತೆ. ಸೊ ಹಾಗಾಗಿ ಯಾರಿಗೂ ಅಸಮಾಧಾನ ಆಗದಂತೆ, ಭಿನ್ನಾಭಿಪ್ರಾಯ ಸ್ಫೋಟ ಆಗದಂತೆ, ಬೇಸರ ಆಗದಂತೆಗೆ ನೋಡ್ರಪ್ಪ ಇದೊಂದು ಬಾರಿ ತ್ಯಾಗ ಮಾಡಿಬಿಡಿ, ಮುಂದೆ ನಿಮಗೆ ಅವಕಾಶ ಅನ್ನೋದು ಸಿಕ್ಕೇ ಸಿಗತ್ತೆ, ನಿಮ್ಮ ತ್ಯಾಗವನ್ನು ನಾವು ಗಮನದಲ್ಲಿ ಇಟ್ಕೊಳ್ತೀವಿ, ನಿಮ್ಮ ತ್ಯಾಗಕ್ಕೆ ತಕ್ಕಂತೆ ಮುಂದೆ ನಿಮಗೆ ದೊಡ್ಡ ಜವಾಬ್ದಾರಿ ಕೊಡ್ತೀವಿ, ಈ ಥರದ್ದು ಒಂದಷ್ಟನ್ನು ಹೇಳಿ ಮನವರಿಕೆಯನ್ನು ಮಾಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆ ಮತ್ತು ಬೆಳವಣಿಗೆ ನಿರೀಕ್ಷೆಯನ್ನಂತೂ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಆಗ್ತಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ರೆ ಈ ಡಿನ್ನರ್ ಅಂತಿದ್ದಂಗೆ ಕೆಲವ್ರಿಗೆ ಟೆನ್ಷನ್ ಶುರು ಆಗಿದೆ. ಏನಾದರೂ ತ್ಯಾಗ ಮಾಡಿ ಅಂತ ಹೇಳ್ಬಿಡ್ತಾರೋ ಅಥವಾ ನಮ್ಗೆ ಏನಾದರೂ ಹೊಸ ಅವಕಾಶ ಸಿಗುತ್ತಾ ಅನ್ನೋದು ಕೆಲವರು ಖುಷಿ. ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆಯ ನಿರೀಕ್ಷೆ ಇದೆ ಸ್ವಾಮಿ?
ನೀತಿ ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಅಂದರೆ ಬದಲಾವಣೆಯ ಸಮಯ ಬಂದಿದೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರೋಂಥದ್ದು. ಅಂದರೆ ಕ್ಯಾಬಿನೆಟ್ ರೀಶಫಲ್ಗೆ ಸಂಬಂಧಪಟ್ಟಂತೆ ಈಗ ಯಾವಾಗ ಆಗುತ್ತೆ ಅನ್ನೋ ಚರ್ಚೆಗಳು ಸಾಕಷ್ಟು ಶುರುವಾಗಿದೆ. ಇದೇ ಬೆನ್ನಲ್ಲೇ ಈ ವಿಚಾರಗಳು ಚರ್ಚೆ ಆಗ್ತಾ ಇರ್ಬೇಕಾದ್ರೆ ಕಾವೇರ್ತಾ ಇರೋ ಸಮಯದಲ್ಲೇ CM ಸಿದ್ದರಾಮಯ್ಯನವರು ಸಚಿವರಿಗೆ ಡಿನ್ನರ್ಗೆ ಆಹ್ವಾನ ಮಾಡಿರೋಂಥದ್ದು. ಅಂದರೆ ಸಚಿವರನ್ನ ಡಿನ್ನರ್ಗೆ ಕರೆದು ಯಾವ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋ ಮುನ್ಸೂಚನೆಯನ್ನು ಪರೋಕ್ಷವಾಗಿ CM ಸಿದ್ದರಾಮಯ್ಯನವರು ರವಾನಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಆಂತರಿಕ ವಲಯದಲ್ಲೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದರೆ ನವೆಂಬರ್ನಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಎಂಬ ವಿಚಾರ ಚರ್ಚೆ ಆಗ್ತಾ ಇರೋ ಬೆನ್ನಲ್ಲೇ ಈಗ CM ಸಿದ್ದರಾಮಯ್ಯನವರು ಸಚಿವರನ್ನ ಡಿನ್ನರ್ನ ಕರೆದಿರೋದು ಯಾಕೆ ಅನ್ನೋದು ಸಾಕಷ್ಟು ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು. ಜೊತೆಗೆ ಸಾಕಷ್ಟು ರಾಜ್ಯ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಒಂದು ಸಾಕಷ್ಟು ಸಚಿವರನ್ನ ಕೈ ಬಿಡುವ ಸಾಧ್ಯತೆಗಳು ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಇರೋವಂಥದ್ದು. ಈಗಾಗಲೇ ಹೈಕಮಾಂಡ್ ನಾಯಕರು ಇಲಾಖಾವಾರು ಪ್ರಗತಿ ಯಾರ್ಯಾರು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ ಎಂಬ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಿ, ಯಾರ್ಯಾರನ್ನ ಸಂಪುಟಕ್ಕೆ ಸೇರಿಸ್ಕೋಬೇಕು, ಯಾರ್ಯಾರನ್ನ ತೆಗೆದು ಹಾಕಬೇಕು ಎಂಬ ವಿಚಾರವನ್ನು ರಾಜ್ಯ ನಾಯಕರ ಹತ್ರ ಕೇಳಿರೋದು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹಾಗಾಗಿ ಈಗ ಡಿನ್ನರ್ ಮೀಟಿಂಗ್ನಲ್ಲಿ CM ಸಿದ್ದರಾಮಯ್ಯನವರ ಮುಂದೆ ಸಾಕಷ್ಟು ಅಂದರೆ ಒಂದಿಷ್ಟು ಅಡೆತಡೆಗಳು ಇರೋದು ಸಹಜ. ಒಂದು ಕಡೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಎಂಟ್ರಿ ಆಗಬೇಕು ಅನ್ನೋದು ಈ ಕೆಲ ಸಚಿವರು ಒತ್ತಡ ಆಗ್ತಾ ಇರೋದು. ಮತ್ತೊಂದು ಕಡೆ ಕ್ಯಾಬಿನೆಟ್ ರೀಶಫಲ್ ಆದಂಥ ಸಂದರ್ಭದಲ್ಲಿ ಯಾರನ್ನ ಕೈ ಬಿಡಬೇಕು, ಯಾರನ್ನ ತೆಗೆದುಕೊಳ್ಬೇಕು ಅನ್ನೋದು ಸಾಕಷ್ಟು ಸವಾಲುಗಳು ಈಗ CM ಸಿದ್ದರಾಮಯ್ಯನವರ ಮುಂದೆ ಇರುವಂಥದ್ದು. ಹಾಗಾಗಿ ಈ ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರ ಒಂದು ಕಾರ್ಯವೈಖರಿ, ಪ್ರಗತಿವಾರು, ಇಲಾಖಾವಾರು ಪರಿಶೀಲನೆ, ಯಾರ್ಯಾರು ಎಷ್ಟೆಷ್ಟಾಗಿದೆ ಅಂಥವರನ್ನು ಸಚಿವ ಸಂಪುಟದಲ್ಲಿ ಮುಂದುವರಿಸೋದು, ಇತರರನ್ನು ಕೈ ಬಿಡೋದು ವಿಚಾರಗಳು ಕೂಡ ಚರ್ಚೆ ಆಗುವ ಸಾಧ್ಯತೆಗಳು ಇದೆ. ಯಾಕೆಂದರೆ ಈಗಾಗಲೇ ಕೆಲ ಸಚಿವರಂತೂ ದೆಹಲಿಯ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ತೆರೆಮೆರೆಯ ಒಂದು ಕಸರತ್ತನ್ನು ಶುರು ಮಾಡಿರೋಂಥದ್ದು. ಅಂದರೆ ಸಚಿವ ಸಂಪುಟದಿಂದ ಕೈ ಬಿಡ್ತಾರೆ ಎಂಬ ವಿಚಾರಗಳು ಅವರಿಗೆ ತಲುಪಿದೆ. ಈಗ ಅವರ ಮುಂದಿರುವಂಥ ಒಂದು ವಿಚಾರಗಳಂದರೆ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ತಂದು ಜಾತಿ ಸಮುದಾಯವಾರು ನಮಗೆ ಮನ್ನಣೆ ಕೊಡಬೇಕು, ಮಹತ್ವ ಕೊಡಬೇಕು ಎಂಬ ವಿಚಾರವನ್ನು ಇಟ್ಟುಕೊಂಡು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕಿ ಸಚಿವ ಸಂಪುಟದಲ್ಲಿ ಮುಂದುವರಿಯುವಂತೆ ಮಾಡ್ಕೊಳ್ಳೋದು. ಇದನ್ನು ಹೊರತುಪಡಿಸಿದ್ರೆ CM ಸಿದ್ದರಾಮಯ್ಯನವರ ಮೇಲೂ ಕೂಡ ಒಂದಿಷ್ಟು ಒತ್ತಡ ತಂದು ಅಂದರೆ ಸಚಿವ ಸಂಪುಟದಲ್ಲಿ ಮುಂದುವರಿಸೋದಕ್ಕೆ ಏನೆಲ್ಲ ಆಗಬೇಕು, ಏನೆಲ್ಲ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು CM ಸಿದ್ದರಾಮಯ್ಯನವರ ಮೇಲೆ ಒಂದು ಒತ್ತಡ ಹಾಕ್ಬೋದು, ಅಥವಾ CM ಸಿದ್ದರಾಮಯ್ಯನವರ ಒಂದು ವಿಶ್ವಾಸವನ್ನು ಗಳಿಸೋದಕ್ಕೆ ಮುಂದಾಗ್ತಾ ಇರೋಂಥದ್ದು. ಹಾಗಾಗಿ ಈ 13ನೇ ತಾರೀಕು ಕರೆದಿರುವಂಥ ಒಂದು ಡಿನ್ನರ್ ಮೀಟಿಂಗ್ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇದನ್ನು ಹೊರತುಪಡಿಸಿದ್ರೆ ಡಿನ್ನರ್ ಮೀಟಿಂಗ್ ಮುಗಿದ ನಂತರ ಕೆಲ ಸಚಿವರು ದೆಹಲಿಗೆ ಹೊರಡೋದಕ್ಕೆ ಸಿದ್ಧತೆಗಳಾಗ್ತಾ ಇರೋಂಥದ್ದು. ಅಂದರೆ ಅಲ್ಲಿ ದೆಹಲಿಗೆ ಹೋಗಿ ಇಲ್ಲಿ CM ಬಳಿ ಚರ್ಚೆ ಆಗಿದ ಬಳಿಕ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರು ಅಂದರೆ ಏನು ಲೋಕಸಭಾ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರಾಗ್ಬೋದು, ಸೋನಿಯಾ ಗಾಂಧಿ ಆಗ್ಬೋದು, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೋದು, ಅವರನ್ನ ಭೇಟಿಯಾಗಿ ಅಲ್ಲಿ ತಮ್ಮ ಸಚಿವ ಸ್ಥಾನದ ಬಗ್ಗೆ ಅಲ್ಲಿ ಚರ್ಚೆ ಮಾಡುವ ಸಾಧ್ಯತೆಗಳು ಇದೆ. ಒಂದು ಕಡೆ ಡಿನ್ನರ್ ಮೀಟಿಂಗ್, ಮತ್ತೊಂದು ಕಡೆ ದೆಹಲಿಗೆ ಹೋಗುವಂತಹ ಕೆಲ ಸಚಿವರು ಅಲ್ಲಿ ಹೋಗಿ ಯಾವ ರೀತಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾರೆ, ಯಾವ ರೀತಿ ಒಂದು ತಮ್ಮ ಸಚಿವ ಸ್ಥಾನವನ್ನು ಕಂಟಿನ್ಯೂ ಅಂದರೆ ಮುಂದುವರಿಸೋದಕ್ಕೆ ಯಾವೆಲ್ಲ ಒಂದು ಪ್ಲಾನ್ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿರೋಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.